ಎಲ್ರಿಗೂ ನಮಸ್ತೆ. ಮೈಮಾಹು ಕಿಚನ್ಗೆ ಸ್ವಾಗತ. ನಾನಿವತ್ತು ಅವರೆಕಾಳು ಹುಳಿ ಮಾಡ್ತಾಯಿದ್ದೀನಿ. ಬದನೆಕಾಯಿ ಹಾಕ್ಬಿಟ್ಟು ತುಂಬ ಟೇಸ್ಟಿ, ಎಲ್ಲರೂ ಇಷ್ಟಪಟ್ಟು ಊಟ ಮಾಡೋ ಅಂಥ ಒಂದು ಸಾಂಬಾರು. ಅದಕ್ಕೆ ಇಲ್ಲಿ ಸ್ವಲ್ಪ ಅವರೆಕಾಳು, ಒಂದು ಬದನೆಕಾಯಿ ಇದೆ. ಇಲ್ಲಿ ರುಬ್ಬೋದಕ್ಕೆ ಮತ್ತು ಒಗ್ಗರಣೆಗೆ ಈರುಳ್ಳಿ, 2 ಟೊಮೊಟೊ ರುಬ್ಬೋದಕ್ಕೆ, ಸ್ವಲ್ಪ ಹುಣಸೆ ರಸ ಮತ್ತು ತೆಂಗಿನಕಾಯಿ ತುರಿ, 1 ಗಡ್ಡೆ ಬೆಳ್ಳುಳ್ಳಿ, ಕೊತ್ತಂಬರಿ, ಖಾರದ ಪುಡಿ, ಸಾಂಬಾರು ಪುಡಿ ಇದೆ. ಇವಾಗ ಮೊದಲಿಗೆ ನಾವು ಅವರೆಕಾಳನ್ನು ಹುರ್ಕೊಂಬಿಡೋಣ. ಈ ಥರ ಕೈ ಆಡಿಸ್ತಾನೆ ಇರಬೇಕು. ಸಣ್ಣ ಮೀಡಿಯಮ್ ಊರಿನಲ್ಲೇ ಇದೆ, ತುಂಬ ದೊಡ್ಡ ಉರಿ ಆಗಿಬಿಟ್ರೆ ಸೀದ್ ಬಿಡ್ತಾವೆ ಕಾಳು. ಹಾಗಾಗಿ ಈ ಥರ ಕೈ ಆಡಿಸ್ತಾನೆ ಹುರಿಯೋಣ. ಈ ಥರ ಕೈ ಆಡಿಸ್ತಾನೆ ಹುರಿತಾ ಇದ್ದೀನಿ. 2-3 ನಿಮಿಷ ಬೇಕಾಗುತ್ತೆ. ಮಳೆಗಾಲ ಆದರೆ ತುಂಬ ಚೆನ್ನಾಗಿ ಪಟಪಟ ಸಿಡಿಯುತ್ತೆ. ಇವಾಗ ಬೇಸಿಗೆ ಎಲ್ಲ ಸ್ವಲ್ಪ ಸಿಡಿಯೋದು ಕಡಿಮೆ. ನಾವು ಹೊಸ ಕಾಳು ಬಂದಿದೆ, ಇವಾಗ ಇದು ಅವರೆಕಾಳು ಸೀಸನ್ ಇದು. ಹಾಗಾಗಿ ನಾನು ಹುಳಿ ಮಾಡ್ತಾಯಿದ್ದೀನಿ. ಇದು ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಒಂಚೂರು ಹುರಿದೆ. ಇವಾಗ ಚೆನ್ನಾಗಿ ಹುರಿದಿದೆ, ಘಮ ಅಂತ ಇದೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ. ಇವನ್ನ ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು ಇಟ್ಕೊಂಡ್ಬಿಡೋಣ. ಇವಾಗ ಮುದ್ದಾದ್ಮೇಲೆ ಒಂದು ನೀರಲ್ಲಿ ತೊಳೆದನ್ನೇ ಇವಾಗ ಜಾರಿಗೆ ಹಾಕ್ಕೊಂಬಿಡೋಣ. ರುಬ್ಬೋದಕ್ಕೆ ಜಾರಿಗೆ ಹಾಕ್ಕೊಂಬಿಡೋಣ. ಇವಾಗ 1 ಗಡ್ಡೆ ಈರುಳ್ಳಿ ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ. ನಾನು 2 ಟೊಮೊಟೊ, ಸಾಂಬಾರು ನೋಡಿ ಟೊಮೊಟೊ 1 ಹಾಕಿದ್ರೂ ನಡೀತಿದೆ. ಬರೀ ಹುಳಿ ರಸನೂ ಹಾಕ್ಕೊಳ್ಬೋದು. ಇವಾಗ ಸ್ವಲ್ಪ ಕೊಬ್ಬರಿ ತುರಿ ಹಾಕೋಣ. ತುಂಬ ಗಟ್ಟಿ ಆದರೆ ಚೆನ್ನಾಗಾಗಲ್ಲ, ಕಾಳನ್ನು ಹೀರ್ಕೊಂಬಿಟ್ಟು ಗಟ್ಟಿ ಬಂದುಬಿಡುತ್ತೆ. ಸ್ವಲ್ಪ ಕೊಬ್ಬರಿ ತುರಿ, ಹಾಗೆಯೇ ಸ್ವಲ್ಪ ಸಾಂಬಾರು ಪುಡಿನೂ ಹಾಕೋಣ. ಕೆಲವರು ಖಾರದ ಪುಡಿ, ಸಾಂಬಾರು ಪುಡಿ ಒಂದರಲ್ಲೇ ಇರುತ್ತೆ. ನಾವು ಈ ಥರ ಸಪ್ರೇಟ್ ಮಾಡ್ಕೊತೀವಿ. ಇವಾಗ ಸ್ವಲ್ಪ ಖಾರದ ಪುಡಿ ಹಾಕೋಣ. ಖಾರದ ಪುಡಿ ತುಂಬ ಖಾರ ಇದೆ, ನಾನು ನೋಡಿ ಹಾಕ್ತಾಯಿದ್ದೀನಿ ಖಾರಕ್ಕೆ ತಕ್ಕಂಗೆ. ಮತ್ತು ಇಲ್ಲಿ 1 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀರು ಹಾಕ್ಕೊಂಬಿಟ್ಟು ನೈಸಾಗಿ ರುಬ್ಕೊಂಬಿಡೋಣ. ಇವಾಗ ಇಷ್ಟು ನೈಸಾಗಿ, ತುಂಬ ನೈಸಲ್ಲ, ಒಂದು ಲೆವೆಲಿಗಿದೆ, ಇಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಕಾದಿದೆ, ಸಾಸಿವೆ ಹಾಕೋಣ. ಸಾಸಿವೆ ಸ್ವಲ್ಪ ಸಿಡಿಲಿ. ಸಾಸಿವೆ ಚೆನ್ನಾಗಿ ಸಿಡಿದಿದೆ. ಈರುಳ್ಳಿ ಹಾಕೋಣ. ಈರುಳ್ಳಿ ನಮಗೆ ಸ್ವಲ್ಪ ಫ್ರೈ ಆಗುತ್ತೆ. ಇವಾಗ ನಾನು ಒಗ್ಗರಣೆಗೆ ಇಟ್ಬಿಟ್ಟು ಬದನೆಕಾಯಿ ಹೆಚ್ಕೊಂಡೆ, ಹಾಗಾಗಿ ಬದನೆಕಾಯಿ ಸ್ವಲ್ಪ ಜಾಸ್ತಿ ಈರುಳ್ಳಿ ಫ್ರೈ ಆಗಿದೆ. ಇವಾಗ ಬದನೆಕಾಯಿ ಹಾಕ್ಕೊಂಡಿದ್ದೀನಿ. ಇದು ಬೇಗ ಬೇಯುತ್ತೆ. ಬದನೆಕಾಯಿಲೇ 2 ಥರ ಇರುತ್ತೆ. ಇದು ಬೇಗನೆ ಬೇಯುವಂಥ ಬದನೆಕಾಯಿ, ಸ್ವಲ್ಪ ಫ್ರೈ. ಇವಾಗ ತೊಳೆದಿರೋ ಅವರೆಕಾಳನ್ನು ಹಾಕ್ಕೊಂಡಿದ್ದೀನಿ. ಕುದಿಯೋಕೆ ಅದನ್ನು ಹಾಕ್ಕೊಳ್ಬೋದು. ನಾನು ಇವಾಗಲೇ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಫ್ರೈ ಮಾಡೋಣ. ಎಲ್ಲ ಫ್ರೈ ಆಗಿದೆ, 1-2 ನಿಮಿಷ ಮಾಡಿದ್ದೀನಿ. ಇವಾಗ ರುಬ್ಬಿರೋ ಮಸಾಲೆನ ಹಾಕ್ಕೊಂಡ್ಬಿಡೋಣ. ಇವಾಗ ಜಾರ್ ತೊಳೆದಿರೋ ನೀರನ್ನು ಹಾಕೋಣ. ಇವಾಗಲೇ ಉಪ್ಪನ್ನು ಹಾಕ್ಬಿಡೋಣ. ಹಾಕಿ ಮಿಕ್ಸ್ ಮಾಡೋಣ. ಈಗ ಕುದೀತಾ ಇದೆ, ಸ್ವಲ್ಪ ಹುಳಿ ರಸ ಹಾಕ್ಬಿಡೋಣ. 2 ಟೊಮೊಟೊ ಹಾಕಿದ್ದೀನಿ. ಮತ್ತು ಬೇಕಂದ್ರೆ ನೋಡ್ಕೊಂಡು ಹಾಕಕ್ಕೆ ಬರುತ್ತೆ. ಇದು ಸ್ವಲ್ಪ ಅವರೆಕಾಳು ಹುಳಿ ಅಂದರೆ ಸ್ವಲ್ಪ ಹುಳಿ ಮುಂದೆ ಇರಬೇಕು. ಕುದೀನಿ. ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಕುದಿಯೋಕ್ಕೆ ಬಿಟ್ಬಿಡೋಣ. ಇವಾಗ ಬದನೆಕಾಯಿ ಬೆಂದಿದೆ, ಅವರೆಕಾಳು ತುಂಬ ಚೆನ್ನಾಗಿ ಬೆಂದಿದೆ. ಇದು ಬೇಗನೆ ಆಗುತ್ತೆ, ಕುದ್ರೆ ಸಾಕು. ಇವಾಗ ನಾವು ಮಸಾಲೆ ಎಲ್ಲ ರುಬ್ಬಿರೋದು ಒಗ್ಗರಣೆಗೆ ಹಾಕ್ಬಿಟ್ಟು ಕುದಿಯೋಕ್ಕೆ ಬಂದಾಗ ನೋಡಬೇಕಂದ್ರೆ ಅವರೆಕಾಳು ಬದನೆಕಾಯಿ ಹಾಕ್ಬೋದು. ನಾನು ಈ ಥರ ಹಾಕಿದ್ದೀನಿ. ಇದು ಕಂಪ್ಲೀಟಾಗಿ ರೆಡಿ ಆಗಿದೆ. ಆಫ್ ಮಾಡಿಬಿಡೋಣ ಗ್ಯಾಸ್. ಮುದ್ದೆನೇ ಈ ಕಡೆ ಕುದೀತಾ ಇದೆ. ಮುದ್ದೆ ಕೂಡಿಸ್ಲಿಕ್ಕೆ ಕಾಯ್ತಾ ಇದ್ದಾರೆ ಎಲ್ಲರೂ ಊಟಕ್ಕೆ. ಇವಾಗ ಮುದ್ದೆ ಜೊತೆಗೇ ಊಟದ ಟೈಮ್ ಆದ್ದರಿಂದ ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಬಿಡೋಣ. ಇವಾಗ ಅವರೆಕಾಯಿ ಹಾಕ್ಕೊಂಬಿಡೋಣ. ಕರೆಕ್ಟಾಗಿ ಉಪ್ಪು, ಹುಳಿ, ಖಾರ ಎಲ್ಲ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಸಾಂಬಾರನ್ನು ಹಾಕ್ಕೊಂಬಿಟ್ಟಿದ್ದೇನೆ. ಊಟದ ಟೈಮ್ ಆದ್ದರಿಂದ ಎಲ್ಲರೂ ಕಾಯ್ತಾ ಇದ್ದಾರೆ. ಇದು ಮಳೆಗಾಲದಲ್ಲಿ ಚೆನ್ನಾಗೆ ನಾವು ಹೊಸ ಅವರೆಕಾಳು ಬಂದಿದೆ ಅಂತ ಮಾಡಿರೋದು ಅಷ್ಟೇ. ಚಳಿಗಾಲದಾಗೆ ಮಳೆಗಾಲದಾಗೆ ತುಂಬಾ ಚೆನ್ನಾಗಿದ್ದು.
ಬೇಸಿಗೆನಲ್ಲಿ ಕಡಿಮೆ ಮಾಡೋದು ಹೊಸ ಅವರೆಕಾಳಂತ ಮಾಡಿದ್ದೀವಿ. ಇದಕ್ಕೆ ಆಲೂಗೆಡ್ಡೆ ಬದನೆಕಾಯಿ ಜೊತೆಗೆ ಆಲೂಗೆಡ್ಡೆನೂ 2 ಹಾಕ್ಕೋಬೋದು. ಮತ್ತು ಒಣ ಮೀನು ಹಾಕಿದ್ರಂತೂ ತುಂಬ ಟೇಸ್ಟ್ ಆಗುತ್ತೆ. ಎಲ್ಲರೂ ಇಷ್ಟಪಟ್ಟು ಊಟ ಮಾಡೋಂಥ ಒಂದು ಸಾಂಬಾರು, ಅಷ್ಟೇ ಚೆನ್ನಾಗೂ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.